ಅದ್ಯಾಕೋ ಏನೋ ಆಟೋ ಚಾಲಕರ ಸಮಸ್ಯೆ ಬಗೆಹರಿಯೋ ಲಕ್ಷಣ ಕಾಣ್ತಿಲ್ಲ. ಒಂದ್ ಕಡೆ ಯುದ್ಧ ನಿಲ್ತಿಲ್ಲ, ಮತ್ತೊಂದ್ ಕಡೆ ಆಟೋ LPG ಸಿಗ್ತಾ ಇಲ್ಲ. ಇದರ ನಡುವೆನೆ ಖಾಸಗಿ ಬಂಕ್ಗಳಲ್ಲಿ ಆಗ್ತಿರೋ ಹಗಲು ದರೋಡೆ. ಇದೆಲ್ಲದರಿಂದ ಬೇಸತ್ತ ಶ್ರಮಿಕ ವರ್ಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 1.5 ತಿಂಗಳಿಂದ ನಮಗೆ ಗ್ಯಾಸ್ ಸಿಗ್ತಿಲ್ಲ, ಗ್ಯಾಸ್ ಕೊಡ್ಸಿ. ಒಂದೊಂದು ಬಂಕ್ನಲ್ಲಿ ಒಂದೊಂದು ದರ, ಏನ್ ಮಾಡೋಣ? ಹೀಗೆ ಸರದಿ ಸಾಲಿನಲ್ಲಿ ನಿಂತಿರೋ ಆಟೋಗಳನ್ನ ಒಮ್ಮೆ ನೋಡಿ. ಯುದ್ಧದಿಂದಾಗಿ ಆಟೋ LPG ಸಿಗದೆ ಇರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದೆ ಆಟೋಗಳು. ಕಳೆದ 4-5 ದಿನಗಳ ಹಿಂದೆ ಕೊಂಚ ಮಟ್ಟಿಗೆ LPG ಸಮಸ್ಯೆ ಬಗೆಹರಿದಿತ್ತು. ಸ್ವತಃ ಸರ್ಕಾರನೂ ಕೂಡ ಆಟೋ LPG ಸಮಸ್ಯೆ ಬಗೆಹರಿತು ಅಂತ ಹೇಳಿತ್ತು. ಆದರೆ ಕಳೆದ 2 ದಿನಗಳಿಂದ ಮತ್ತೆ ಸಮಸ್ಯೆ ಉದ್ಭವಿಸಿದ್ದು, ಊಟ ನಿದ್ದೆ ಬಿಟ್ಟು ಪೆಟ್ರೋಲ್ ಬಂಕ್ ಮುಂಭಾಗವೇ ನಿಲ್ಲೋ ಸ್ಥಿತಿ ಬಂದಿದೆ. ಅಷ್ಟೇ ಅಲ್ಲದೆ ಸಮಸ್ಯೆ ಆಲಿಸದ ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಗುಡುಗಿದ್ದಾರೆ ಆಟೋ ಚಾಲಕರು. ಅದೇ ರಾಗ ಅದೇ ಹಾಡು, ಏನಿಲ್ಲ ಹೇಳೋದಕ್ಕೆ. 1.5 ತಿಂಗಳಿಂದ ಹೇಳಾಯಿತು ನಾವೆಲ್ಲ, ಗ್ಯಾಸ್ ಇಲ್ಲ, ಎಲ್ಲ ಸ್ಟಾಕ್ ಇಲ್ಲ, ಅಲ್ಲಿ ಇಲ್ಲ ಇಲ್ಲ ಅಂತ. ಒಂದೇ ಡೈಲಾಗ್ನ 100 ಸರಿ ಹೇಳ್ತಾ ಇದ್ದೀವಿ ಡೈಲಿ. ಇದನ್ನೇ ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ. ಇನ್ನು ಖಾಸಗಿ ಬಂಕ್ಗಳಲ್ಲಿ ಆಗ್ತಾ ಇರೋ ದರೋಡೆಗೆ ಇನ್ನು ಬ್ರೇಕ್ ಬಿದ್ದಿಲ್ಲ. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಇದೆ. ರೇಟ್ ಜಾಸ್ತಿ ಇರೋ ಬಂಕ್ನಲ್ಲಿ LPG ಸಿಕ್ತಿದ್ರೂ ಆಟೋ ಚಾಲಕರು ಅತ್ತ ಸುಳಿತಿಲ್ಲ. ಎಲ್ಲಿ ಕಡಿಮೆ ದರ ಇದೆಯೋ ಆ ಕಡೆ ಮುಖ ಮಾಡ್ತಾ ಇರೋದ್ರಿಂದ ಈ ಹಿಂದೆ ನೀಡ್ತಾ ಇದ್ದ ಆಫರ್ಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದಾರೆ ಬಂಕ್ ಮಾಲೀಕರು. ಪ್ರೈಸ್ ಜಾಸ್ತಿ ಇದೆ ಸರ್, 120 ರೂಪಾಯಿ ಇದೆ. ಎದುರುಗಡೆ 100 ರೂಪಾಯಿ, 99 ರೂಪಾಯಿ ಇರೋದ್ರಿಂದ ಎಲ್ಲ ಅಲ್ಲಿ ಹೋಯ್ತಾ ಇದ್ದಾರೆ. ಅದು ಮುಂಚೆ ನಮ್ಮ ಹತ್ರ 100 ರೂಪಾಯಿ ಗ್ಯಾಸ್ಗೆ 10 ರೂಪಾಯಿ ಗ್ಯಾಸ್ ಎಕ್ಸ್ಟ್ರಾ ಆಗ್ತಾ ಇದ್ವಿ ಸರ್. 10% ಗ್ಯಾಸ್ ಎಕ್ಸ್ಟ್ರಾ ಇತ್ತು, ಆಫರ್ ಎಲ್ಲ ನಡೀತಾ ಇತ್ತು. ಇವಾಗ ಪರಿಸ್ಥಿತಿ ಈ ಥರ ಇರೋದ್ರಿಂದ ಎಲ್ಲ ಆಫರ್ಗಳನ್ನ ನಿಲ್ಲಿಸಿದ್ದೀವಿ ಸರ್. ಒಟ್ನಲ್ಲಿ ಒಂದ್ ಕಡೆ LPGಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಸರ್ಕಾರ ಚಾಲಕರ ಸಮಸ್ಯೆಯನ್ನ ಆಲಿಸೋ ಕೆಲಸ ಮಾಡ್ತಿಲ್ಲ. ಯುದ್ಧ ನಿಲ್ಲೋವರೆಗೂ ಸಮಸ್ಯೆ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರ ಆಟೋ ಚಾಲಕರ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಕಾದ್ ನೋಡ್ಬೇಕಿದೆ. ಉಲ್ಲಾಸ್ S ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.